ಹಂಪಿಯ ನರಹರಿ ತೀರ್ಥರ ವ್ಯಾಜ್ಯ ಏನಿದೆ, ಈ ಒಂದು ಮಂತ್ರಾಲಯ ಮತ್ತು ಉತ್ತರಾದಿ ಮಠ ಏನಿದೆ, ಈ ಎರಡೂ ಮಠಗಳ ನಡುವೆ ಇರತಕ್ಕಂತಹ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಏನು ಈಗಾಗಲೇ ಇವತ್ತು ಹಂಪಿಯ ಈ ಒಂದು ನಡುಗಡ್ಡೆಯ ಬಳಿ ಇರ್ತಕ್ಕಂಥ ನರಹರಿ ತೀರ್ಥರ ಬಳಿ ಆರಾಧನಾ ಮಹೋತ್ಸವ ನಡೀತಾ ಇದೆ. ಏನು ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಈ ಒಂದು ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ. ಏನೋ ಕಳೆದ 28 ವರ್ಷಗಳಿಂದ ಇಲ್ಲಿ ಮಂತ್ರಾಲಯ ಮಠಕ್ಕೆ ಏನು ಆರಾಧನೆ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ. ಇತ್ತೀಚೆಗಷ್ಟೇ ಏನು ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ, ಅವರಿಗೆ ಆರಾಧನೆ ಮಾಡಲಿಕ್ಕೆ ಒಂದು ಅನುಮತಿ ಕೂಡ ದೊರೆತಿರ್ತಕ್ಕಂಥದ್ದು. ಹೀಗಾಗಿ ಈಗ ಸದ್ಯ ಆರಾಧನಾ ಮಹೋತ್ಸವ ನಡೀತಾ ಇದೆ. ಏನೋ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಅದರ ಜೊತೆಗೆ ಇಡೀ ವಿಜಯನಗರ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪರಿಣಿತರಿದ್ದಾರೆ. ಒಂದಿಷ್ಟು ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತಕ್ಕಂಥದ್ದನ್ನು ನಾವು ಅವ್ರನ್ನೇ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಗುರುಗಳೇ ವ್ಯಾಜ್ಯ ಇದು ಮತ್ತು ಪೂಜೆ ಪುನಸ್ಕಾರಗಳು ಏನು ಮಾಡಿದ್ದೀರಿ? ನೋಡಿ, ಇಲ್ಲಿ ಹಿಂದುಗಡೆ ಕಾಣ್ತಾ ಇರೋದು ಶ್ರೀ ನರಹರಿ ತೀರ್ಥರ ಬೃಂದಾವನ. ಇದು ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಪೂರ್ವಿಕ ಗುರುಗಳ ಬೃಂದಾವನ. ಕಳೆದ 27 ವರ್ಷದಿಂದ ನಮಗೆ ಹೊಸಪೇಟೆ JMFC ಕೋರ್ಟ್ನಿಂದ ನಿರ್ಬಂಧನೆ ಇತ್ತು. ಅದು ದಿನಾಂಕ 9/1/2025 ಆ ನಿರ್ಬಂಧನೆ ತೆರವುಗೊಳಿಸಲಾಯಿತು. ಆವತ್ತಿನಿಂದ ನಿತ್ಯ ಪೂಜೆಗೆ ನಾವು ಮಠದ ವತಿಯಿಂದ ಪ್ರತಿನಿತ್ಯ ಪೂಜೆ ನೆರವೇರಿಸ್ತಾ ಇದ್ದೀವಿ. ಅದರಂತೆ ಇಂದು ಆರಾಧನೆ ಮಹೋತ್ಸವ ನಡೀತದೆ. 3 ದಿನ ಆರಾಧನೆಯಲ್ಲಿ ಇವತ್ತು ಪೂರ್ವ ಆರಾಧನೆ. ಬೆಳಗ್ಗೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಅದರಲ್ಲಿ ಮುಖ್ಯವಾಗಿ ಬೃಂದಾವನಕ್ಕೆ ನಿರ್ಮಾಲ್ಯ ವಿಸರ್ಜನೆ, ನಂತರದಲ್ಲಿ ವಿಶೇಷ ಫಲಪಂಚಾಮೃತ ಅಭಿಷೇಕ, ನಂತರದಲ್ಲಿ ಪುಷ್ಪ ಅಲಂಕಾರ, ರೇಷ್ಮೆ ವಸ್ತ್ರಾಲಂಕಾರ, ರಜತ ಕವಚ ಸಮರ್ಪಣೆ ಹಾಗೂ ಬ್ರಾಹ್ಮಣ ಅಲಂಕಾರ ಪಂಕ್ತಿ ಹಾಗೂ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿದವು. ಅದರಂತೆ ಮಂತ್ರಾಲಯ ವಿದ್ಯಾಪೀಠದಿಂದ ಬಂದಂಥ ಪಂಡಿತರಿಂದ ಉಪನ್ಯಾಸಗಳು, ನರಹರಿ ತೀರ್ಥರ ಬಗ್ಗೆ ಮಹಿಮೆ, ನರಹರಿ ತೀರ್ಥರು ಚರಿತ್ರೆ ಎಲ್ಲನೂ ಭಕ್ತರಿಗೆ ತಿಳಿಸಿದರು. ಅದರಂತೆ ಇಂದು ಬೆಳಗ್ಗೆಯಿಂದ ಕಾರ್ಯಕ್ರಮ ನೆರವೇರಿತು. ಇವತ್ತು ಈ ವ್ಯಾಜ್ಯದ ಬಗ್ಗೆ ಒಂದು ತೀರ್ಪು ಕೂಡ, ಇದು ಹೀರಿಂಗ್ ಕೂಡ ಇರ್ತಕ್ಕಂಥದ್ದು. ನಮ್ಮ ಮಂತ್ರಾಲಯದ ಶ್ರೀಗಳು ನೀವು ಬನ್ನಿ, ಜೊತೆಗೆ ನಾವು ಆರಾಧನೆ ಮಾಡೋಣ ಎಲ್ಲರೂ ಸೇರಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಈ ವಿಚಾರವಾಗಿ ಅವರ ಪ್ರತಿಕ್ರಿಯೆ ಏನು ಇರ್ಬೋದು ಅಂತ? ಇಲ್ಲ, ಇಲ್ಲಿ ನಮಗೆ ಹೈಕೋರ್ಟ್ ಏನು ನಿರ್ಬಂಧನೆ ತೆರವುಗೊಳಿಸಿತು, ಪೂಜೆಗೆ ನಮಗೂ ಅವಕಾಶ ಇದೆ, ಅವ್ರಿಗೂ ಅವಕಾಶ ಇದೆ ಅಂತ ಆ ಆದೇಶದಲ್ಲಿ ಕಂಡುಬರುತ್ತದೆ. ಅದರಂತೆ ಅವರು ಬರ್ತಾರೆ, ನಾವು ರಾಯರ ಮಠದವರು ನಾವು ಬರ್ತೀವಿ ಅಂತೇಳಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಉತ್ತರಾದಿ ಮಠ ಹಾಗೂ ರಾಯರ ಮಠದವರಿಗೆ ಸಭೆಯನ್ನು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಇಬ್ಬರೂ ಕಡೆಯಿಂದ ಅವರವರ ಒಪ್ಪಿಗೆ ಏನು, ಅವರವರ ಏನು ನಿರ್ಧಾರ ಎಂಬುದು ತೆಗೆದುಕೊಂಡ್ರು. ಅದರಂತೆ ನಮ್ಮ ಗುರುಗಳು ಆದೇಶಿಸಿದಂತೆ ನಾವು 3 ದಿವಸಗಳ ಆರಾಧನೆಯನ್ನು ನೆರವೇರಿಸ್ತೇವೆ. ಜೊತೆಗೆ ಯಾರು ಬಂದರೂ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಬಂದು ಮಾಡಿದರೂ ಪರವಾಗಿಲ್ಲ, ಅವರು ಬರಲಿ, ದರ್ಶನ ಮಾಡಲಿ, ನಮ್ಮ ಜೊತೆಗೆ ಭಾಗವಹಿಸಲಿ, ನಮ್ಮ ಜೊತೆಗೆ ಆರಾಧನೆ ಮಹೋತ್ಸವದಲ್ಲಿ ಎಲ್ಲ ರೀತಿಯಿಂದನೂ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಗುರುಗಳ ಒಂದು ಪಣಿತ್ತು. ಅದರಂತೆ ನಾವು ಅವರಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಕ್ಕೆ ತಿಳಿಸಿದೆವು ಹಾಗೂ ಅರ್ಜಿಯನ್ನು ಸಲ್ಲಿಸಿದೆವು. ಆದರೆ ಅವರು ಉತ್ತರಾದಿ ಮಠದವರು ಯಾಕೋ ಮನಸ್ಸು ಮಾಡದೆ, ಇಲ್ಲ ನಾವು ಮಾತ್ರ ಮಾಡ್ತೀವಿ ಅಂಥೇಳಿ ಅವರ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹೈಕೋರ್ಟ್ ಹಾಗೂ ಏನು ಆದೇಶ ನೀಡಿದೆ ಅದರ ಮೇಲೆ ಅವರು ಅಪೀಲ್ ಹೋಗಿದ್ದರು ಸುಪ್ರೀಂ ಕೋರ್ಟ್ಗೆ. ಆ ಸುಪ್ರೀಂ ಕೋರ್ಟ್ ಕೂಡ 17/1/2025 ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತ ಆದೇಶಿಸಿದೆ. ಅದರಂತೆ ನಾವು ಇಲ್ಲಿ ಪೂಜೆ ಆರಾಧನೆ ನೆರವೇರಿಸಿದೆವು. ಅವರಿಗೂ ಬಂದು ಪಾಲ್ಗೊಳ್ತೀವಿ ಅಂದರೆ ನಮ್ಮದೇನು ಅಭ್ಯಂತರ ಇದ್ದಿಲ್ಲ, ಇಷ್ಟು ನಾವು ಹೇಳ್ಬೋದು. ಇವಿಷ್ಟು ಮಂತ್ರಾಲಯ ಮಠದ ಭಕ್ತರ ಮಾತುಗಳು. ಏನು ಕಾನೂನು ಏನು ಹೇಳ್ತದೆ, ಕೋರ್ಟ್ ಏನು ಹೇಳ್ತದೆ, ಆ ಪ್ರಕಾರ ನಾವು ಅವರಿಗೂ ಜೊತೆಗೂಡಿ ಒಂದು ಪೂಜೆಯನ್ನು ಮತ್ತು ಆರಾಧನೆಯನ್ನು ಮಾಡೋಣ ಅಂಥೇಳಿ ಹೇಳಿದ್ದಾರೆ. ಆದರೆ
ಉತ್ತರಾದಿ ಮಾಡಿದವರು ಬರ್ತಾ ಇಲ್ಲ ಅಂತಕ್ಕಂತಹ ಮಾತನ್ನು ಇವರು ಹೇಳಿರ್ತಕ್ಕಂಥದ್ದು. ಕಾದು ನೋಡಬೇಕಾಗಿದೆ ಇವತ್ತಿನ ಕೋರ್ಟ್ನ ಜಡ್ಜ್ಮೆಂಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹಂಪಿಯ ನರಹರಿ ತೀರ್ಥರ ವ್ಯಾಜ್ಯ ಏನಿದೆ, ಈ ಒಂದು ಮಂತ್ರಾಲಯ ಮತ್ತು ಉತ್ತರಾದಿ ಮಠ ಏನಿದೆ, ಈ ಎರಡೂ ಮಠಗಳ ನಡುವೆ ಇರತಕ್ಕಂತಹ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಏನು ಈಗಾಗಲೇ ಇವತ್ತು ಹಂಪಿಯ ಈ ಒಂದು ನಡುಗಡ್ಡೆಯ ಬಳಿ ಇರ್ತಕ್ಕಂಥ ನರಹರಿ ತೀರ್ಥರ ಬಳಿ ಆರಾಧನಾ ಮಹೋತ್ಸವ ನಡೀತಾ ಇದೆ. ಏನೋ ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಈ ಒಂದು ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ. ಏನೋ ಕಳೆದ 28 ವರ್ಷಗಳಿಂದ ಇಲ್ಲಿ ಮಂತ್ರಾಲಯ ಮಠಕ್ಕೆ ಏನು ಆರಾಧನೆ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ. ಇತ್ತೀಚೆಗಷ್ಟೇ ಏನು ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ, ಅವರಿಗೆ ಆರಾಧನೆ ಮಾಡಲಿಕ್ಕೆ ಒಂದು ಅನುಮತಿ ಕೂಡ ದೊರೆತಿರ್ತಕ್ಕಂಥದ್ದು. ಹೀಗಾಗಿ ಈಗ ಸದ್ಯ ಆರಾಧನಾ ಮಹೋತ್ಸವ ನಡೀತಾ ಇದೆ. ಏನೋ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಅದರ ಜೊತೆಗೆ ಇಡೀ ವಿಜಯನಗರ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪರಿಣಿತರಿದ್ದಾರೆ. ಒಂದಿಷ್ಟು ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತಕ್ಕಂಥದ್ದನ್ನು ನಾವು ಅವ್ರನ್ನೇ ಮಾತಾಡ್ಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಗುರುಗಳೇ ವ್ಯಾಜ್ಯ ಇದು ಮತ್ತು ಪೂಜೆ ಪುನಸ್ಕಾರಗಳು ಏನು ಮಾಡಿದ್ದೀರಿ? ನೋಡಿ, ಇಲ್ಲಿ ಹಿಂದುಗಡೆ ಕಾಣ್ತಾ ಇರೋದು ಶ್ರೀ ನರಹರಿ ತೀರ್ಥರ ಬೃಂದಾವನ. ಇದು ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಪೂರ್ವಿಕ ಗುರುಗಳ ಬೃಂದಾವನ. ಕಳೆದ 27 ವರ್ಷದಿಂದ ನಮಗೆ ಹೊಸಪೇಟೆ JMFC ಕೋರ್ಟ್ನಿಂದ ನಿರ್ಬಂಧನೆ ಇತ್ತು. ಅದು ದಿನಾಂಕ 9/1/2025 ಆ ನಿರ್ಬಂಧನೆ ತೆರವುಗೊಳಿಸಲಾಯಿತು. ಆವತ್ತಿನಿಂದ ನಿತ್ಯ ಪೂಜೆಗೆ ನಾವು ಮಠದ ವತಿಯಿಂದ ಪ್ರತಿನಿತ್ಯ ಪೂಜೆ ನೆರವೇರಿಸ್ತಾ ಇದ್ದೀವಿ. ಅದರಂತೆ ಇಂದು ಆರಾಧನೆ ಮಹೋತ್ಸವ ನಡೀತದೆ. 3 ದಿನ ಆರಾಧನೆಯಲ್ಲಿ ಇವತ್ತು ಪೂರ್ವಾರಾಧನೆ. ಬೆಳಗ್ಗೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಅದರಲ್ಲಿ ಮುಖ್ಯವಾಗಿ ಬೃಂದಾವನಕ್ಕೆ ನಿರ್ಮಾಲ್ಯ ವಿಸರ್ಜನೆ, ನಂತರದಲ್ಲಿ ವಿಶೇಷ ಫಲಪಂಚಾಮೃತ ಅಭಿಷೇಕ, ನಂತರದಲ್ಲಿ ಪುಷ್ಪ ಅಲಂಕಾರ, ರೇಷ್ಮೆ ವಸ್ತ್ರಾಲಂಕಾರ, ರಜತ ಕವಚ ಸಮರ್ಪಣೆ ಹಾಗೂ ಬ್ರಾಹ್ಮಣ ಅಲಂಕಾರ ಪಂಕ್ತಿ ಹಾಗೂ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿದವು. ಅದರಂತೆ ಮಂತ್ರಾಲಯ ವಿದ್ಯಾಪೀಠದಿಂದ ಬಂದಂಥ ಪಂಡಿತರಿಂದ ಉಪನ್ಯಾಸಗಳು, ನರಹರಿ ತೀರ್ಥರ ಬಗ್ಗೆ ಮಹಿಮೆ, ನರಹರಿ ತೀರ್ಥರು ಚರಿತ್ರೆ ಎಲ್ಲನೂ ಭಕ್ತರಿಗೆ ತಿಳಿಸಿದರು. ಅದರಂತೆ ಇಂದು ಬೆಳಗ್ಗೆಯಿಂದ ಕಾರ್ಯಕ್ರಮ ನೆರವೇರಿತು. ಇವತ್ತು ಈ ವ್ಯಾಜ್ಯದ ಬಗ್ಗೆ ಒಂದು ತೀರ್ಪು ಕೂಡ, ಇದು ಹೀರಿಂಗ್ ಕೂಡ ಇರ್ತಕ್ಕಂಥದ್ದು. ನಮ್ಮ ಮಂತ್ರಾಲಯದ ಶ್ರೀಗಳು ನೀವು ಬನ್ನಿ, ಜೊತೆಗೆ ನಾವು ಆರಾಧನೆ ಮಾಡೋಣ ಎಲ್ಲರೂ ಸೇರಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಈ ವಿಚಾರವಾಗಿ ಅವರ ಪ್ರತಿಕ್ರಿಯೆ ಏನು ಇರ್ಬೋದು ಅಂತ? ಇಲ್ಲ, ಇಲ್ಲಿ ನಮಗೆ ಹೈಕೋರ್ಟ್ ಏನು ನಿರ್ಬಂಧನೆ ತೆರವುಗೊಳಿಸಿತು, ಪೂಜೆಗೆ ನಮಗೂ ಅವಕಾಶ ಇದೆ, ಅವ್ರಿಗೂ ಅವಕಾಶ ಇದೆ ಅಂತ ಆ ಆದೇಶದಲ್ಲಿ ಕಂಡುಬರುತ್ತದೆ. ಅದರಂತೆ ಅವರು ಬರ್ತಾರೆ, ನಾವು ರಾಯರ ಮಠದವರು ನಾವು ಬರ್ತೀವಿ ಅಂತೇಳಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಉತ್ತರಾದಿ ಮಠ ಹಾಗೂ ರಾಯರ ಮಠದವರಿಗೆ ಸಭೆಯನ್ನು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಇಬ್ಬರೂ ಕಡೆಯಿಂದ ಅವರವರ ಒಪ್ಪಿಗೆ ಏನು, ಅವರವರ ಏನು ನಿರ್ಧಾರ ಎಂಬುದು ತೆಗೆದುಕೊಂಡ್ರು. ಅದರಂತೆ ನಮ್ಮ ಗುರುಗಳು ಆದೇಶಿಸಿದಂತೆ ನಾವು 3 ದಿವಸಗಳ ಆರಾಧನೆಯನ್ನು ನೆರವೇರಿಸ್ತೇವೆ. ಜೊತೆಗೆ ಯಾರು ಬಂದರೂ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಬಂದು ಮಾಡಿದರೂ ಪರವಾಗಿಲ್ಲ, ಅವರು ಬರಲಿ, ದರ್ಶನ ಮಾಡಲಿ, ನಮ್ಮ ಜೊತೆಗೆ ಭಾಗವಹಿಸಲಿ, ನಮ್ಮ ಜೊತೆಗೆ ಆರಾಧನೆ ಮಹೋತ್ಸವದಲ್ಲಿ ಎಲ್ಲ ರೀತಿಯಿಂದನೂ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಗುರುಗಳ ಒಂದು ಪಣಿತ್ತು. ಅದರಂತೆ ನಾವು ಅವರಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಕ್ಕೆ ತಿಳಿಸಿದೆವು ಹಾಗೂ ಅರ್ಜಿಯನ್ನು ಸಲ್ಲಿಸಿದೆವು. ಆದರೆ ಅವರು ಉತ್ತರಾದಿ ಮಠದವರು ಯಾಕೋ ಮನಸ್ಸು ಮಾಡದೆ, ಇಲ್ಲ ನಾವು ಮಾತ್ರ ಮಾಡ್ತೀವಿ ಅಂಥೇಳಿ ಅವರ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹೈಕೋರ್ಟ್ ಹಾಗೂ ಏನು ಆದೇಶ ನೀಡಿದೆ ಅದರ ಮೇಲೆ ಅವರು ಅಪೀಲ್ ಹೋಗಿದ್ದರು ಸುಪ್ರೀಂ ಕೋರ್ಟ್ಗೆ. ಆ ಸುಪ್ರೀಂ ಕೋರ್ಟ್ ಕೂಡ 17/1/2025 ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಆದೇಶಿಸಿದೆ. ಅದರಂತೆ ನಾವು ಇಲ್ಲಿ ಪೂಜೆ ಆರಾಧನೆ ನೆರವೇರಿಸಿದೆವು. ಅವರಿಗೂ ಬಂದು ಪಾಲ್ಗೊಳ್ತೀವಿ ಅಂದರೆ ನಮ್ಮದೇನು ಅಭ್ಯಂತರ ಇದ್ದಿಲ್ಲ, ಇಷ್ಟು ನಾವು ಹೇಳ್ಬೋದು.
ಇವಿಷ್ಟು ಮಂತ್ರಾಲಯ ಮಠದ ಭಕ್ತರ ಮಾತುಗಳು. ಏನು ಕಾನೂನು ಏನು ಹೇಳ್ತದೆ, ಕೋರ್ಟ್ ಏನು ಹೇಳ್ತದೆ, ಆ ಪ್ರಕಾರ ನಾವು ಅವರಿಗೂ ಜೊತೆಗೂಡಿ ಒಂದು ಪೂಜೆಯನ್ನು ಮತ್ತು ಆರಾಧನೆಯನ್ನು ಮಾಡೋಣ ಅಂಥೇಳಿ ಹೇಳಿದ್ದಾರೆ. ಆದರೆ ಆ ಉತ್ತರಾದಿ ಮಠದವರು ಬರ್ತಾ ಇಲ್ಲ ಅಂತಕ್ಕಂತಹ ಮಾತನ್ನು ಇವರು ಹೇಳ್ತಕ್ಕಂಥದ್ದು. ಕಾದು ನೋಡಬೇಕಾಗಿದೆ ಇವತ್ತಿನ ಕೋರ್ಟ್ನ ಜಡ್ಜ್ಮೆಂಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.